ಸುವರ್ಣ. ಅವನು ಮತ್ತೆ ಶ್ರಾವಣಿ. ತಗೋ ನೀನೇ ಕುಡಿದು ನೋಡು. ಸೂರ್ಯ ಒಂದು ಕೆಲಸ ಮಾಡು, ಹೊಸಿ ಹೊತ್ತು ಮಲ್ಕಿದ್ದು ಆಮೇಕಿಂದ ಆಫೀಸಿಗೆ ಹೋಗು, ಎಲ್ಲ ಸರಿ ಹೋಯ್ತದೆ. ನೋಡು ನಿದ್ರೆ ಮಂಪ್ರು ಅನಿಸ್ತದೆ. ಈಗ ಯಾವ ನಟ್ ಲೂಸ್ ಆಗಿದೆ ನಿನಗೆ? ಒಬ್ಬೊಬ್ಳೆ ನಗ್ತಿದ್ಯಲ್ಲ, ಮೊದ್ಲೋಗಿ ಬೇರೆ ಟೀ ತಂದ್ಕೊಡು. ರಾಜಿ, ಸೂರಿಂಗ್ ಬೇರೆ ಟೀ ರೆಡಿ ಮಾಡು. ಅದು ನನ್ನ ಫ್ರೆಂಡ್ ಮ್ಯಾಡಿ ಇದ್ದಾನಲ್ವಾ, ಅವನು ಒಂದು ಸಕ್ಕತ್ತಾಗಿರೋ ಜೋಕಿಂಗ್ ಸೆಂಡ್ ಮಾಡಿದ್ದ, ಅದನ್ನ ನೋಡಿ ನಗ್ತಾ ಇದ್ದೆ ಅಷ್ಟೆ. ನಿನ್ನ ಫ್ರೆಂಡ್ಗೆ ಮಾಡೋದು ಬೇರೆ ಕೆಲಸನೇ ಇಲ್ವಾ? ಮೊದಲು ಟೀ ತಂದ್ಕೊಡು ಹೋಗು. ಹಿಂದೇನೋ ತಿನ್ನು ತಿನ್ನೋ ತಿನ್ನೋ. ಸೂರ್ಯ ಮತ್ತೆ ಒಂದು ಜೋಕ್ ಕಳ್ಸಿದ್ದಾನೆ, ಹೇಳ್ತೀನಿ ಕೇಳಿ. ನನಗೆ ನಿನ್ ಜೋಕ್ ಕೇಳೋ ಮೂಡು ಇಲ್ಲ, ನಿನ್ ಜೊತೆ ಮಾತಾಡೋ ಟೈಮು ಇಲ್ಲ. ಇಡ್ಲಿ ಚಟ್ನಿ ಸಾಂಬಾರ್ ಬಾಡೆ ತಗೊಂಡ್ ಬಂದು ನಿಮ್ಮ ಅಣ್ಣ ಯಾವಾಗ್ಲೂ ಒಂದೇ ತರ ಇರ್ತಾರಲ್ವಾ, ಸ್ಮೈಲ್ ಮಾಡಿದ್ರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ ಅಂತ ಭಯನಾ? ಹೀಗೆ ನೀವು ಅಣ್ಣನ ಮುಂದೆನೆ ನಿಮ್ಮ ಫ್ರೆಂಡ್ನ ಹೀಗೆ ಹೊಗಳಿದ್ರೆ ಅವ್ನು ಹೊಟ್ಟೆ ಉರಿದೆ ಇನ್ನೇನಾಗುತ್ತೆ ಹೇಳಿ? ಹೊಟ್ಟೆ ಉರೇನಾ? ಸ್ಟಮಕ್ ಬರ್ನಿಂಗ್. ಅವ್ವನು ಸೇಮ್ ಹೀಗೆ ಅವ್ರ ಮುಂದೆ ಯಾವ್ದಾದ್ರು ಹುಡುಗಿನ ಹೊಗಳಿದ್ರೆ ಸೇಮ್ ಹಿಂಗೆ ಹೊಟ್ಟೆ ಹೊರ್ಕೋತಾ ಇರ್ತಾರೆ. ಅತ್ತೇನೂನಾ? ಅನಿತಾ ವಿಷಯದಲ್ಲಿ ನಾನ್ ಜಲಸ್ ಪಡ್ತಿದ್ದೆ ಅಂತ ರೇಗಿಸ್ತಾ ಇದ್ರಿ ಅಲ್ವಾ, ಈಗ ನೀವೇ ಜಲಸ್ ಪಡ್ತಿದ್ದೀರಾ. ಹೀಗೆ ಇರ್ಲಿ, ಹೊಸ್ದಾಗೇನೋ ಒಂಥರ ಚೆನ್ನಾಗಿದೆ. ರಾಜಿ, ಡ್ರೈವರ್ ಕೈಲಿ ಟಿಫನ್ ಬಾಕ್ಸ್ ಲಂಚ್ ಬಾಕ್ಸ್ ಎರಡು ಕಳಿಸ್ಬಿಡು. ಟೀನು ಕುಡಿಯೋಕ್ ಬಿಟ್ಟಿಲ್ಲ, ಇಡಿಯಟ್ಸ್. ಸೂರ್ಯ, ಯಾವ್ದಾದ್ರು ಜೋಕ್ ಇದ್ರೆ ಹೇಳಿ ಪ್ಲೀಸ್, ನಾನು ಮ್ಯಾಡಿಗೆ ಸೆಂಡ್ ಮಾಡಬೇಕು. ನಾನು ಜೋಕ್ ಹೇಳ್ಬೇಕಾ? ನೀವೇ ಹೇಳಬೇಕು. ಆಕ್ಚುಲಿ ಆಗಾಗ ಜೋಕ್ ಕಟ್ ಮಾಡ್ತಿರ್ತೀರಲ್ಲ, ಅದಕ್ಕೆ. ನಾನು ನೋಡೋ ನಕ್ಕೇನೋ ನಿನ್ನ ಜೋಕ್ ಕಟ್ ಮಾಡಲ್ಲ. ನೀನ್ ಹೀಗೆ ಆಡ್ತಿದ್ರೆ ನಿನ್ ಕಟ್ ಮಾಡ್ಬಿಡ್ತೀನಿ. ಇಟ್ಕೊಂಡ ಸೂರ್ಯ, ನೀವೊಂದ್ಸರಿ ಮ್ಯಾಡಿನ ಮೀಟ್ ಮಾಡಿ ನೋಡಿ, ನಿಜವಾಗ್ಲು ಅವ್ನು ನಿಮ್ಗೆ ತುಂಬಾ ಇಷ್ಟ ಆಗ್ತಾನೆ. ಹಲೋ ಗೌರಮ್ಮ, ನಾನು ಹುಡುಗನ ಇಷ್ಟಪಡಕ್ಕೆ ನಾನು ಆ ಟೈಪ್ ಅಲ್ಲ, ನೆನ್ಪಲ್ಲಿ ಇಟ್ಕೊ. ಚೆನ್ನಾಗಿ ಹೊಟ್ಟೆ ಹೊರ್ಕೋತಾ ಇದ್ದಾರೆ. ಸೋ ಕ್ಯೂಟ್. ನಕ್ಕಿದ್ ಸಾಕು, ಮೊದಲು ಕ್ಲಿನಿಕ್ಗೆ ಹೋಗು. ನೀನು ಹೀಗೆ ಆಡ್ತಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತೀನಿ. ಇಡಿಯಟ್ ಆಫ್ ದ ಇಯರ್. ಮೇಡಮ್ ಇದು ನೋಡಿ, ಇದನ್ನ ನೋಡಿ ಮೇಡಮ್. ಮೇಡಮ್, ವಿಸಿಟಿಂಗ್ ಕಾರ್ಡ್ಗೆ ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಹಾಂ, ಇದು ಚೆನ್ನಾಗಿದೆ. ಇದೇ ಡಿಸೈನಲ್ಲಿ 200 ಕಾರ್ಡ್ ಪ್ರಿಂಟ್ ಮಾಡಿಸಿ. ಓಕೆ ಮೇಡಮ್, ನಾನು ಪ್ರಿಂಟ್ ಮಾಡಿ ನಿಮ್ಗೆ ಕೊಟ್ಟು ಕಳಿಸ್ತೀನಿ ಮೇಡಮ್. ಹಾಗೆ ನಿಮ್ಮ ಮದುವೆ ಕಾರ್ಡ್ನು ನನಗೆ ಪ್ರಿಂಟಿಂಗ್ ಕೊಡಿ ಮೇಡಮ್. ಶ್ಯೂರ್, ನಾನು ನಿಮಗೆ ಕೊಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಓಕೆ. ಎಕ್ಸ್ಕ್ಯೂಸ್ ಮೀ,
ಜಯದೇವ್ ಸರ್ ಮದುವೆ ಕಾರ್ಡು ಸ್ಯಾಂಪಲ್ ಕೊಟ್ಟಿದ್ರಲ್ಲ ಅದ್ರ ಅಮೌಂಟ್ ಇದೆ ಫುಲ್ 15,000. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಎಸ್ ಮ್ಯಾಮ್. ಜಯದೇವ್ ಸರ್ ಮದುವೆ ಕಾರ್ಡ್ ಯಾವಾಗ ಪ್ರಿಂಟ್ ಆಗುತ್ತೆ? ಅವ್ರು ಇನ್ನೂ ಆರ್ಡ್ರೇ ಕೊಟ್ಟಿಲ್ಲ ಮೇಡಮ್. ಜಸ್ಟ್ ಶಾಂಪಲ್ ಪೀಸ್ ಮಾತ್ರ ಮಾಡ್ಕೊಡೋದಕ್ಕೆ ಹೇಳಿದರು. ಅವ್ರ ಮದುವೆಗೆ ಇನ್ನೂ 2 ಮಂತ್ ಅಲ್ವಾ ಇರೋದು? ದೊಡ್ಡ ಮನ್ಸು ವಿಷಯ ನಮ್ಗೆ ಯಾಕೆ ಹೇಳಿ ಮೇಡಮ್. ಕೊನೆ ಟೈಮಲ್ಲಿ ಜಾಸ್ತಿ ದುಡ್ಡು ಕೊಟ್ಟಾದರೂ ಮಾಡಿಸ್ಕೋತಾರೆ. ಸರಿ ಮೇಡಮ್, ಬರ್ತೀನಿ ನಾನು. ಜಯದೇವ್ ಮದುವೆ ಕಾರ್ಡ್ಗಳನ್ನ ಪ್ರಿಂಟಿಂಗ್ ಕೊಟ್ಟಿದ್ದಾರೆ ಅಂತ ನಿಶಾ ಹೇಳ್ತಿದ್ರಲ್ಲ, ಆದರೆ ಈಗ ನೋಡಿದ್ರೆ ಬರೀ ಸ್ಯಾಂಪಲ್ ಕಾರ್ಡ್ ಅಷ್ಟೇ ಕೊಟ್ಟಿದ್ದಾರೆ. ಅವನು ನಿಶಿಂಗೇನಾದ್ರು ಮೋಸ ಮಾಡ್ತಿದ್ದಾನ? ಯಾವುದಕ್ಕೂ ಅಕ್ಕನ ಹತ್ರ ಒಂದ್ಸರಿ ಮಾತಾಡಬೇಕು. ಹಾ ಮಾಡಿ. ನಾನು ರೆಡಿ ಆಗಿದ್ದೀನಿ. ಇನ್ನೊಂದು ಹಾಫ್ ಅನ್ ಅವರಲ್ಲಿ ನಾನು ಅಲ್ಲಿರ್ತೀನಿ. ಓಕೆ? ಹಾ, ಓಕೆ. ಸಿ ಯು. ಟೇಕ್ ಕೇರ್ ಮ್ಯಾಡಿ. ಸೂರ್ಯ, ನಾನು ಇನ್ನೊಂದ್ಸರಿ ಕೇಳ್ತಾ ಇದ್ದೀನಿ, ಪ್ಲೀಸ್ ಬನ್ನಿ. ಮ್ಯಾಡಿ ನಿಮ್ಮನ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ದಾನೆ. ನಾನು ಆಗ್ಲೇ ಬರೋದಕ್ಕಾಗಲ್ಲ ಅಂತ ಹೇಳಿದೆ ತಾನೆ. ನನಗೆ ತುಂಬ ಕೆಲಸ ಇದೆ. ಅದು ಅಲ್ಲದೆ ಆ ಜಯದೇವಿಂದ ಕಾಂಟ್ರಾಕ್ಟ್ ಕೂಡ ಮಿಸ್ ಆಗಿದೆ. ಜಾಸ್ತಿ ತಲೆ ತಿನ್ಬೇಡ, ಹೋಗು. ಒಬ್ಳೇ ಹೋದ್ರೆ ಚೆನ್ನಾಗಿರುತ್ತಾ ಹೇಳಿ? ಒಂದು ಕೆಲಸ ಮಾಡು, ಶೋಭಾ ಆಂಟಿ, ಅವ್ವ, ಪುಷ್ಪ ಅಮ್ಮ, ವಿಶ್ವ ಅಪ್ಪ ಎಲ್ಲನೂ ಕರ್ಕೊಂಡು ಹೋಗು. ಸೂರ್ಯ ಪ್ಲೀಸ್ ಕಮ್. ನೋ, ಡೋರ್ ಓಪನ್ ಆಗಿದೆ ನೋಡು. ಸರಿ ಬಿಡಿ, ನಾನು ಒಬ್ಳೇ ಹೋಗ್ತೀನಿ. ಆಮೇಲೆ ರಾಜಿಗೆ ಊಟ ಬಿಸಿ ಮಾಡೋದಕ್ಕೆ ಹೇಳಿದ್ದೀನಿ. ನೀವು ದೀಕ್ಷಾ ಇಬ್ರು ಮರಿದೆ ಊಟ ಮಾಡಿ. ಹಲೋ, ನೀನಿಲ್ಲ ಅಂತ ಹೊಟ್ಟೆ ಹಸ್ಕೊಂಡೇನಿರಲ್ಲ, ಪರವಾಗಿಲ್ಲ ಹೋಗು. ನಾನು ದೀಕ್ಷಾ ಬಗ್ಗೆ ಹೇಳ್ತಾ ಇರೋದು. ದೀಕ್ಷಾ ನನಗೂ ಮಗಳೇ, ತಿನ್ಸೋದು ಗೊತ್ತು ನನಗೆ. ಓಕೆ ಬಾಯ್. ಓಕೆ ಬಿಟ್ಲಾ? ಒಂದೇ ಒಂದ್ಸಾರಿ ಕರೆದಿದ್ರೆ ನಾನು ಬರ್ತಿದ್ನಾ? ಹೌದು, ನಾನು ಯಾಕೆ ಹೋಗ್ಬೇಕು? ನಾನು ಹೋಗಲ್ಲಪ್ಪ. ಅವನು ಯಾವನೋ ಆಗ ಚೈಲ್ಡ್ಹುಡ್ ಫ್ರೆಂಡ್ ಅಂತೆ, ಈಗ ಬಂದು ನನ್ನ ಪ್ರಾಣ ತಿಂತಿದ್ದಾನೆ. ಬೆಂಗಳೂರಲ್ಲಿ ಅದು ರಾತ್ರಿ ಹೊತ್ತು ಒಬ್ಳೆ ಬೇರೆ ಹೋಗ್ತಿದ್ದಾಳೆ. ಜೊತೆಲಿ ಯಾರಾದ್ರೂ ಹೋಗ್ಬೇಕಲ್ಲ. ಹೋಗ್ಲಿ ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಸೂರ್ಯ? ಅವ್ನು ಯಾವನೋ ಇದಾನಲ್ಲ, ಬ್ಲಡಿ ಮಾಡಿ, ಅವನೇ ಬರ್ತಾನೆ ಬಿಡು. ಹಾ, ಅವನೆಲ್ಲಿ ಬರ್ತಾನೆ? ನಾನೇ ಹೋಗ್ಬೇಕಲ್ವಾ? ಎಸ್ ಸೂರ್ಯ, just do it. What can I do for you, madam? ನನ್ನ ನೇಮಲ್ಲಿ 1 ಟೇಬಲ್ ರಿಸರ್ವ್ ಆಗಿದೆ. Name, madam? ಶ್ರಾವಣಿ ಸೂರ್ಯಗೌಡ. Please come. ಅಲ್ಲ, ಇವಳು ಅದೆಂತ ಅವನ್ನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಅಂತ ಸ್ವಲ್ಪನೂ ಟೈಮ್ ಸೆನ್ಸೇ ಇಲ್ಲ. ಫ್ರೆಂಡ್ನ ಮುಂಚೆನೇ ಕರೆದಿದ್ದಾಳೆ, ಇವ್ ನೋಡಿದ್ರೆ ಇನ್ನೂ ಬಂದಿಲ್ಲ. ಸ್ಟುಪಿಡ್ ಫೆಲೋ. ಶ್ರಾವಣಿ ಅಂದರೆ? ಹೌದು ನಾನೇ. ನೀವು? ನನ್ನ ಲಕ್ಷ್ಮಣ್ ಅಂತ, ಮಾಧವರ್ಗ್ ಸರ್.
ಓಹ್ ಹಾಯ್, ನೈಸ್ ಟು ಮೀಟ್ ಯು. ಕುತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಪ್ಲೀಸ್ ವಿಸಿಟ್. ಇವನೇನ ಶ್ರಾವಣಿ ಕ್ಲೋಸ್ ಫ್ರೆಂಡು. ಛೀ, ಈ ಕಾಮಿಡಿ ಪೀಸ್ನ ನೋಡೋದಕ್ಕೆ ನಾನು ಅಲ್ಲಿಂದ ಓಡ್ ಬರ್ಬೇಕಿತ್ತಾ? ಅಯ್ಯೋ, ಸುಮ್ಮನೆ ಟೈಮ್ ವೇಸ್ಟ್. ಸರ್ಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು, ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಇಟ್ಸ್ ಓಕೆ, ಪರವಾಗಿಲ್ಲ. ಸೂರ್ಯ, ನೀನು ಇವನ್ನ ನೋಡೋದರ್ಕೊಂತಿದ್ಯಾ? ನಿನ್ನ ಲೆವೆಲಲ್ಲಿ, ಈ ಕಾರ್ಟೂನ್ ಲೆವೆಲಲ್ಲಿ. ಸೂರ್ಯ, ಯು ಆರ್ ಸೋ ಸ್ಮಾರ್ಟ್. ನಿನ್ನ ನೋಡಿ ಎಂತೆಂಥ ಹುಡುಗಿರೆಲ್ಲ ಸಾಯ್ತಾರೆ. ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ಗೂ ಟೇಸ್ಟೇ ಇಲ್ಲ. ಎಂತೆಂಥವನ್ನೆಲ್ಲ ಫ್ರೆಂಡ್ ಮಾಡ್ಕೊತಾಳೆ. ನನ್ನ ಕದರ್ ಮುಂದೆ ಇದು ಡಮ್ಮಿ ಪೀಸು. ನಾನೇನೋ ಹೀರೋ ಬರ್ತಾನೆ ಅನ್ಕೊಂಡ್ರೆ ಇದು ಝೀರೋ ಬಂದಿದ್ದಾನೆ. ಸೂರ್ಯ, ಯು ಡೋಂಟ್ ಟೇಕ್ ಟೆನ್ಷನ್ ಯಾ. ಶ್ರಾವಣಿ, enjoy your day with the dummy piece. ಮೇಡಮ್, ಏನಾದರೂ ತಗೊಂತೀರಾ? ಆರ್ಡರ್ ಮಾಡಿ. ಏ ಇಲ್ಲ ಇಲ್ಲ, ಬೇಡ, ಮ್ಯಾಡಿ ಬರಲಿ, ಐ ಮೀನ್ ಮಾಧವನ್ ಬರಲಿ. ಅವನು ಮತ್ತೆ ಶ್ರಾವಣಿ. ಶ್ರಾವಣಿ, ಐ ಆಮ್ ಸಾರಿ, ಲೇಟ್ ಆಗೋಯ್ತು. ದಟ್ಸ್ ಓಕೆ, ಫೈನ್. ಲೇಟಾಗಿ ಬರೋದು ಅಂದರೆ ನನಗೆ ಆಗಲ್ಲ, ನಿಮ್ಗೆ ಗೊತ್ತಲ್ಲ. ನಂಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ? ಇಟ್ಸ್ ಓಕೆ, ಕೆಲವೊಮ್ಮೆ ಹೀಗಾಗುತ್ತೆ. ಡೋಂಟ್ ಫೀಲ್ ಬ್ಯಾಡ್. ಲೇಡೀಸ್ನ ವೆಯ್ಟ್ ಮಾಡಿಸೋದು ಬ್ಯಾಡ್ ಮ್ಯಾನರ್ಸ್. ಅದಕ್ಕೆ ನಾನು ಲಕ್ಷ್ಮಣ್ಣ ಕಳಿಸ್ದೆ. ಸರ್, ನಾನು ಇನ್ನು ಬರ್ತೀನಿ, ನೀವು ಡಿನ್ನರ್ ಎಂಜಾಯ್ ಮಾಡಿ. ಲಕ್ಷ್ಮಣ್, ಮೇಲ್ಸ್ ಚೆಕ್ ಮಾಡಿ ನನಗೆ ರಿಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಸಿ ಯು ಮೇಡಮ್. ಬಾಯ್. ಹೇಗೆ ಸರ್? ಎಸ್. ಲಾಸ್ಟ್ ಟೈಮ್ ನಿನ್ನ ಹಸ್ಬೆಂಡ್ ಬಗ್ಗೆ ತುಂಬಾನೇ ಹೇಳಿದ್ದೆ. ಎಲ್ಲಿ ಅವರು ಬಂದಿಲ್ವಾ? ಇಲ್ಲ, ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇದ್ದಾರೆ. ಇಫ್ ಯು ಡೋಂಟ್ ಮೈಂಡ್, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ತಗೋಬೋದಾ? ಆಫ್ ಕೋರ್ಸ್, ರಿಸೀವ್ ಮಾಡು. ಜಸ್ಟ್ ಮಿನಿಟ್. ಶ್ಯೂರ್. ಬಿಸ್ನೆಸ್ ವಿಷಯ ಅಂತೂ ಪಕ್ಕ ಆಯಿತು. ಇನ್ನು ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋಣ. ನೀವು ಲಿವಿಂಗ್ ಟುಗೆದರ್ ನಿಲ್ಲಿರೋ ನಿಶಾ ಜೊತೆ ಮದುವೆ ಆಗ್ತಿದ್ದೀರಂತೆ. ಯಾವಾಗ ಮದುವೆ? ಅದೆಲ್ಲ ಸುಳ್ಳು. ನಾನು ನಿಶಾನ್ ಮದುವೆ ಆಗೋದಿಲ್ಲ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ. Anyways, see you. Take care. See you. Sure.
ಐಮ್ ಸಾರಿ ಶ್ರಾವಣಿ, ಮತ್ತೆ ಮಿಡ್ಲಲ್ಲಿ ಎದ್ದೋಗಿದ್ದಕ್ಕೆ ಐಮ್ ರಿಯಲಿ ಸಾರಿ. ದಟ್ಸ್ ಓಕೆ, ದಟ್ಸ್ ಓಕೆ. ಟೇಕ್ ಯು ಸೆಟ್. ಮ್ಯಾಡಿ, ನಿಂಗೆ ಜಯದೇವ್ ಹೇಗೆ ಪರಿಚಯ? ನಿನಗೆ ಜಯದೇವ್ ಗೊತ್ತಾ? ಅವರು ನನ್ನ ಹೊಸ ಕ್ಲೈಂಟು. ನನ್ನ ಕಾಂಟ್ರಾಕ್ಟ್ನ ಅವ್ರಿಗೆ ಕೊಟ್ಟಿರೋದು. ಮ್ಯಾಡಿ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ಅವರಿಂದ ಸ್ವಲ್ಪ ದೂರ ಇರು. ಯಾಕಂದರೆ ಅವರಿಬ್ರು ಸರಿ ಇಲ್ಲ. ಶ್ರಾವಣಿ, ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನಾಳೆ ನೀನು ನಿನ್ನ ಹಸ್ಬೆಂಡು ನಮ್ಮ ಮನೆಗೆ ಬರಬೇಕು, ಓಕೆ? ಈಗ ನಾನು ಬಂದಿದ್ದಾಗಿದೆಯಲ್ಲ, ನೆಕ್ಸ್ಟ್ ಟೈಮ್ ನಿನ್ನ ಟರ್ನ್. ನೀನೇ ನಮ್ಮ ಮನೆಗೆ ಬರಬೇಕು. ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಇಟ್ಕೊಂಡಿದ್ದಾರೆ, ಆಗ ಇನ್ವೈಟ್ ಮಾಡ್ತೀನಿ, ನೀನು ಬರಬೇಕು, ಓಕೆನಾ? ಓಕೆ. ನೀನು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಥ್ಯಾಂಕ್ ಯು. ರೂಮಲ್ಲಿ ಯಾರಾದರೂ ಇದ್ದಾರಾ? ನನ್ನ ರೂಮಲ್ಲಿ ಯಾರು ಇರ್ತಾರೆ? ನನ್ನ ಮೇಲೆ ಡೌಟ್ ಬರ್ತಿದ್ದೆ. ನಾನು ಎಷ್ಟು ಸ್ವೀಟಾಗಿ ಮಾತಾಡ್ತಾ ಇದ್ದೀನಿ. ವೆರಿ ಬ್ಯಾಡ್. ಲ್ಯಾಪ್ಟಾಪ್ನ ಆ ಕಡೆ ಟರ್ನ್ ಮಾಡು. ಓಕೆ. ನೋಡಿದ್ಯಾ ಸೋಮಣ್ಣ? ಓಕೆ. ಬಟ್ಟೆ ಮಡಿಸ್ತಿದ್ದಾನೆ. ಹೆಂಗಸ್ರ ಬುದ್ಧಿ ಎಲ್ಲಿ ಬಿಡ್ತೀಯಾ? ನಾನು ಇನ್ನೊಂದು ಹುಡುಗಿ ಜೊತೆ ಇದ್ದೀನಿ ಅಂತ ಡೌಟ್ ಅಲ್ವಾ? ಐ ಆಮ್ ಸಾರಿ ಬೇಬಿ. ಇಟ್ಸ್ ಓಕೆ. ನನಗೆ ತುಂಬ ನಿದ್ದೆ ಬರ್ತಾ ಇದೆ. ನಾನು ನಾಳೆ ಮಾತಾಡ್ತೀನಿ, ಓಕೆ? ಗುಡ್ ನೈಟ್. ಗುಡ್ ನೈಟ್. ಡ್ಯೂಡ್, ನಿನ್ಗೀಗ 1 ಮಂತ್ ಬ್ರೇಕ್ ಸಿಕ್ಕಿದೆ. ಹೇಗಾದರೂ ಮಾಡಿ ಇವಳಿಂದ ಲೈಫ್ ಲಾಂಗ್ ಬ್ರೇಕ್. ಅವನು ಮತ್ತೆ ಶ್ರಾವಣಿ. ನಿಶಾ ಎಷ್ಟೇ ಕೆಟ್ಟವರಾದರೂ ಜಯದೇವ್ನ ಮದುವೆ ಆಗೋದಕ್ಕೆ 6 ವರ್ಷದಿಂದ ಕಾಯ್ತಾ ಇದ್ದಾರೆ. ಕಾರ್ತಿ ನನ್ನ ಮದುವೆ ಆಗೋದಿಲ್ಲ ಅಂದಾಗ ನಾನು ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ನಿನಗೆ ಗೊತ್ತು. ಒಂದು ಹೆಣ್ಣಿಗೆ ತನ್ನ ಎಂಗೇಜ್ಮೆಂಟ್ ಆಗಲಿ, ಮದುವೆ ಆಗಲಿ, ಹಾಗಾಗಬೇಕು ಹೀಗಾಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನಿಶಾ ಕೂಡ ಈಗ ಅದೇ ಆಸೆಯಲ್ಲಿದ್ದಾರೆ. ಜಯದೇವ್ ಮೋಸ ಮಾಡಿದ್ರೆ ನಿಶಾ ಎಲ್ಲಿ ಹೋಗ್ತಾರೆ? ಹಾಗಲ್ಲ ಅಕ್ಕ, ನಿಶಾನು ಸೂರ್ಯ ಭಾವನಿಂದ ದೂರಾಗಿ ತಪ್ಪು ಮಾಡಿದಾರಲ್ವಾ? ಕೃತಿ, ಸೂರ್ಯನಂತ ಒಳ್ಳೆ ಗಂಡ ಬಿಟ್ಟು ಜಯದೇವ್ ಹಿಂದೆ ಹೋಗಿದ್ದಾರೆ ಅಂದ್ರೆ ಅವರು ಈ ಡಿಸಿಷನ್ ತಗೊಳ್ಳೋದಕ್ಕೆ ಎಷ್ಟು ಸರಿ ಯೋಚನೆ ಮಾಡಿರ್ಬೇಕಲ್ಲ. ಸೂರ್ಯ ನಿಶಾನ ಎಷ್ಟೊಂದು ಪ್ರೀತಿ ಮಾಡ್ತಿದ್ರು. ದೀಕ್ಷಾ ಸಚ್ಚುನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು. ಮೋಸ್ಟ್ಲಿ ಅವ್ರಿಗೆ ಸೂರ್ಯನ್ಗಿಂತ ಜಯದೇವ್ ಮೇಲೆ ನಂಬಿಕೆ ಜಾಸ್ತಿ ಅನ್ಸುತ್ತೆ. ನಿನ್ಗಾದ್ರೂ ಬುದ್ಧಿ ಬೇಡವಾ ಸೂರ್ಯ? ಅವನು ನೋಡೋದಕ್ಕೆ ಒಳ್ಳೆ ಏಲಿಯನ್ ಥರ ಇದ್ದಾನೆ. ಅವನಿಗೋಸ್ಕರ ನೀನು ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದೇನು, ಫೇಸ್ಬುಕ್ ಫ್ರೆಂಡ್ ಲಿಸ್ಟ್ ಚೆಕ್ ಮಾಡಿದ್ದೇನು? ನಿನಗೆ ನಿಜವಾಗ್ಲೂ ಬುದ್ಧಿ ಇಲ್ಲ ಬಿಡು. ಅಕ್ಕ, ಇತ್ತೀಚೆಗೆ ಯಾಕೋ ನೀನು ಸೂರ್ಯ ಭಾವನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಸಮಥಿಂಗ್? ನಥಿಂಗ್. ಫೋನ್ ಮಾಡಿದ್ರೆ ರಿಸೀವ್ ಕೂಡ ಮಾಡಲ್ಲ. ಅಂತವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಲಿ? ಕೃತಿ, ಜಯದೇವು ನಿಶಾ ವಿಷಯನ ಸೂರ್ಯನ ಹತ್ರ ಒಂದ್ಸರಿ ಮಾತಾಡ್ತೀನಿ. ನೀನು ಅರುಣ್ ಹತ್ರ ಏನೂ ಹೇಳಕ್ ಹೋಗ್ಬೇಡ, ಓಕೆ? ಓಕೆ ಅಕ್ಕ. ಅರೆ, ಸೂರ್ಯ ಈಗ ಬರ್ತಿದ್ದಾರೆ. ಸೂರ್ಯ, ನೀವ್ ಮನೇಲಿರ್ಲಿಲ್ವಾ? ನಾನು ಈಗ ತಾನೇ ಕಾರಿಂದ ಇಳಿತಿದ್ದೀನಿ, ಅಂದಮೇಲೆ ಮನೇಲಿ ಹೇಗಿರೋದಕ್ಕೆ ಸಾಧ್ಯ? ಪೆದ್ದಿ, ನಮ್ದು ಡಬಲ್ ಆ್ಯಕ್ಟಿಂಗ್ ಅಲ್ಲ, ಸಿಂಗಲ್ ಆ್ಯಕ್ಟಿಂಗ್. ಎಲ್ಲಿಗೆ ಹೋಗಿದ್ರಿ? ಅದು
ದೀಕ್ಷಾ ಐಸ್ ಕ್ರೀಮ್ ಬೇಕು ಅಂದ್ಲು, ಅದನ್ನ ತರಕ್ ಹೋಗಿದೆ ಅಷ್ಟೇ. ಎಲ್ಲಿ? ಅಲ್ಲಿ ಅಲ್ಲಿ ಅಲ್ಲ, ಎಲ್ಲಿ? ಏನೆಲ್ಲಿ? ಐಸ್ ಕ್ರೀಮ್ ಎಲ್ಲಿ? ವೆಸ್ ದ ಐಸ್ ಕ್ರೀಮ್? ಖಾಲಿ. ಖಾಲಿನಾ? ಮಗು ತಿನ್ಬೇಕಾಗಿರೋ ಐಸ್ ಕ್ರೀಮ್ನ ನೀವೇ ತಿನ್ಬಿಟ್ರಾ? ಹಲೋ ಮಹಾಕಾಳಿ, ದೀಕ್ಷಾ ಫೋನ್ ಮಾಡಿ ಹೇಳಿದ್ಲು ಅಂತ ಐಸ್ ಕ್ರೀಮ್ ತಗೊಂಡೆ. ಆಮೇಲೆ ಗೊತ್ತಾಯ್ತು ಅವಳು ಕೆಮ್ಮು ಅಂತ, ಅದಕ್ಕೆ ನಾನೇ ತಿನ್ಕೊಂಡೆ. ಅದಿರ್ಲಿ, ನೀನೇನಿಲ್ಲಿ CID ಕೆಲಸ ಮಾಡ್ತಿದ್ಯಾ? ಜಾಸ್ತಿ ಕಣ್ಣು ಹಾಕ್ಬಿಡಮ್ಮ ಮಹಾಕಾಳಿ, ಹೊಟ್ಟೆ ನೋವು ಬರುತ್ತೆ ಆಮೇಲೆ. ಕೃತಿ, ನೀನದು ನಿಮ್ಮ ಅಕ್ಕಂಗೆ ಸ್ವಲ್ಪ ಬುದ್ಧಿ ಹೇಳು. ನೀನೇನ್ ನಗ್ತಾ ಇದ್ಯಾ? ಬಾವಂಗ್ ಸಮಾಧಾನದಿಂದ ಮಾತಾಡೋದಕ್ಕೆ ಬರಲ್ಲ. ಏನೋ ಕೇಳಿದ್ರೆ ಮತ್ತಿನ್ನೇನೋ ಹೇಳ್ತಾರೆ. ಮೊದಲು ಐಸ್ ಕ್ರೀಮ್ ತಗೊಂಬಂದು ಇವತ್ತು ತಲೆ ಮೇಲೆ ಸುರಿಬೇಕು, ಆಗ್ಲಾದ್ರೂ ತಣ್ಣಗಾಗುತ್ತಾ ಅಂತ ನೋಡೋಣ.